ನಮಸ್ಕಾರಗಳೇ, ಸ್ವಾಗತ ನಿಮಗೆ ಜವಾರಿ ಕ್ರಿಯೇಟರ್ ಗಾಡಿ ಯೂಟ್ಯೂಬ್ ಚಾನಲಲ್ಲಿ. ನಿನ್ನೆ ಮಾಡಿಲ್ಲ, ಕ್ಷಮಿಸಬೇಕು. ವಿಡಿಯೋ ಒಂದು ಬೇರೆ ಕಡೆ ಒಂದು ಸ್ವಲ್ಪ ಬ್ಯುಸಿ ಇದ್ದೆ ಇವತ್ತು. ಮತ್ತು ನಿನ್ನೆ ಒಂದೇ ದಿನ ವಿಡಿಯೋ ಮಾಡಿಲ್ಲ. ಎಷ್ಟೆಲ್ಲ ಕಮೆಂಟ್ಗಳು ಭಾಳ ಬಂದಾವೆ ಇಲ್ಲಿ, ಅದನ್ನು ನಿಮಗೆ ತೋರಿಸ್ಲಾಗ್ತೀನಿ. ಇಷ್ಟೆಲ್ಲ ಕಮೆಂಟ್ಗಳು ಇವತ್ತು ಜಾಸ್ತಿ ತೊಗೊಳಂಗಿಲ್ಲ. ಒಂದು 8ರಿಂದ 10 ಕಮೆಂಟ್ ಇವತ್ತು ಪಿಕಪ್ ಮಾಡೋಣ. ಮೇನ್ ಕಮೆಂಟ್ ಯಾವ್ಯಾವಿದೆ ಅವ್ರ ಚಾನಲ್ ಕೂಡ ಚೆಕ್ ಮಾಡೋಣ. ಚಾನಲ್ ಕೂಡ ಚೆಕ್ ಮಾಡಿ ಅವ್ರದ್ದು ಏನು ಕಮೆಂಟ್ ಅದ ಅದಕ್ಕೆ ಉತ್ತರ ಕೊಡುವ ಪ್ರಯತ್ನ ಮಾಡ್ತೀನಿ. ಸೊ ವಿಡಿಯೋ ಎಲ್ಲರೂ ಲಾಸ್ಟಿನ ಥರ ನೋಡಿರಿ. ಯಾಕಂದರೆ ನಿಮ್ಮ ಕಮೆಂಟ್ ಇಲ್ಲಿ ಬರ್ಲಿಕ್ಕಂದ್ರೂ ಕೂಡ ನೀವು ಏನು ನಿರಾಶೆ ಆಗಬೇಡ್ರಿ. ಯಾರದೇ ಕಮೆಂಟ್ ಮಾಡ್ತಾರಲ್ಲ ಅವ್ರ ಕಮೆಂಟ್ಗೆ ಏನು ಉತ್ತರ ಕೊಡ್ತಿಲ್ಲ, ಅದರಲ್ಲಿ ನಿಮಗೆ ಕಲೀಲಿಕ್ಕೆ ಸಿಗ್ತೈತಿ. ಚಾನಲ್ ಮೇಲೆ ಹೊಸದಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ ನೀವು ಬೆಲ್ ಐಕಾನ್ ಆನ್ ಮಾಡಿರಿ. ಗೆಳೆಯ ಜೊತೆಗೆ ಈ ವಿಡಿಯೋ ಶೇರ್ ಮಾಡಿರಿ. ಇವತ್ತು ಫಸ್ಟ್ ಕಮೆಂಟ್ ಏನಿದೆ, ಯಾವುದಪ್ಪ, ಬಸವರಾಜ ಚಟ್ರಜಿ ಅಂತ ಇವ್ರದ್ದು ಕಮೆಂಟ್ ಇದೆ. ಬ್ರೋ, ನಾನು ಮೂವಿ ಕ್ಲಿಪ್ ಯೂಟ್ಯೂಬ್ ಶಾರ್ಟ್ ಚಾನಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಯಾವ ಕ್ಯಾಟಗರಿ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿರಿ ಅಂತಲ್ಲ. ಎಂಟರ್ಟೈನ್ಮೆಂಟ್ ಕ್ಯಾಟಗರಿ ಸೆಲೆಕ್ಟ್ ಮಾಡಿರಿ. ಮೂವಿ ಕ್ಲಿಪ್ದು ಎಲ್ಲ ಎಂಟರ್ಟೈನ್ಮೆಂಟ್ ಕ್ಯಾಟಗರಿ ಇರ್ತೈತಿ. ಮತ್ತು ಅದು ಸಕ್ಸಸ್ಫುಲ್ ಆಕೈತೋ ಇಲ್ಲೋ ಅಂತ ನಾ ಏನು ಹೇಳಕ್ಕೆ ಬರೋಂಗಿಲ್ಲ. ಸೊ ಇದು ನಿಮ್ಮ ಕಮೆಂಟ್. ಮತ್ತು ಸರ್, ನಂದು ಎಜುಕೇಷನ್ ಚಾನಲ್ ಇದೆ, ಆದರೆ ಬಯಲಾಟ್ ವಿಡಿಯೋಗಳನ್ನು ಹಾಕುತ್ತಿದ್ದೇನೆ. ಮೊನಿಟೈಸೇಷನ್ ಆಗುತ್ತಾ? ಅವಶ್ಯ ಆಗುತ್ತೆ. ನೀವು ಯಾವುದೇ ವಿಡಿಯೋ ಹಾಕಿರಿ ನಿಮ್ಮ ಸ್ವಂತ ಕಂಟೆಂಟ್ ಇದ್ದು ಅಂದರೆ ಬಯಲಾಟ್ ವಿಡಿಯೋ ಆಗಲಿ, ಭಜನಾ ಆಗಲಿ, ಅಥವಾ ಚೌಡಕಿ ಪದ ಆಗಲಿ, ಅದಕ್ಕೆ ಎಲ್ಲ ಎಂಟರ್ಟೈನ್ಮೆಂಟ್ ಕ್ಯಾಟಗರಿ ಒಂದು ವಿಡಿಯೋಕ್ಕೆ ನೀವು ಎಂಟರ್ಟೈನ್ಮೆಂಟ್ ಕ್ಯಾಟಗರಿ ಒಂದೊಂದು ವಿಡಿಯೋಗೆ ನೀವು ಒಂದೊಂದು ಕ್ಯಾಟಗರಿ ಸೆಲೆಕ್ಟ್ ಮಾಡಿ ಕೂಡ ಅಪ್ಲೋಡ್ ಮಾಡ್ಬೋದು. ಸರ್, ನಾವು ಯೂಟ್ಯೂಬ್ ಪ್ರಾರಂಭ ಮಾಡಬೇಕನ್ಸಿದ್ದೀವಿ. ಮಾಡಿರಿ ಸರ್, ಭಾಳ ಒಳ್ಳೆಯದು. ಮಾಡಿರಿ. ಅದರಲ್ಲಿ ನನಗೆ ಗೊತ್ತಾಗ್ತಾ ಇಲ್ಲ ಸರ್, ನಾವೇನು ಮಾಡಬೇಕು. ಭಾಳಷ್ಟು ಇಲ್ಲಿ ವಿಡಿಯೋಗಳನ್ನ ಮಾಡಿದ್ದೀವಿ ನಮ್ಮ ಜವಾರಿ ಕ್ರಿಯೇಟರ್ ಗಾಡಿ ಯೂಟ್ಯೂಬ್ ಚಾನಲ್ನಾಗ. ತೆಳಗಿಂದ ಹೋಗಿ ಫಸ್ಟ್ ನಂದು ಜವಾರಿ ಕ್ರಿಯೇಟರ್ ಚಾನಲ್ದಾಗ ಫಸ್ಟ್ ವಿಡಿಯೋ ಯಾವುದಿತ್ತಲ್ಲ ಅದು ತೊಗೊಂಡು ಅದು ನೋಡ್ಕೋತ ಹೋಗ್ರಿ. ನಿಮಗೆ ನಿಮಗೆ ಭಾಳಷ್ಟು ಇದರಲ್ಲಿ ಕಲೀಲಿಕ್ಕೆ ಸಿಗ್ತೈತಿ. ಮತ್ತು ಸರ್, ರಿವ್ಯೂಸ್ ಕಂಟೆಂಟ್ನಿಂದ ಮೊನಿಟೈಸ್ ಆಫ್ ಆಗಿದೆ. ಸೆಕೆಂಡ್ ಸ್ಟೆಪ್ನಲ್ಲಿ ಯಾವ ಆಪ್ಷನ್ ಕ್ಲಿಕ್ ಮಾಡಬೇಕು? ಓಲ್ಡ್ ಆ್ಯಡ್ಸೆನ್ಸ್ ಅಕೌಂಟ್ ನೇಮ್ ಹಾಕಬೇಕು ಅವ್ರ ಹೊಸದು ಹಾಕಬೇಕು? ಯಾವುದು ಹಾಕಿದರೆ ಒಳ್ಳೆಯದು ಪ್ಲೀಸ್ ತಿಳಿಸಿ ಅಂತ. ರಿವ್ಯೂಸ್ ಕಂಟೆಂಟ್ ಬಂದ ಕೇಳಿ ನಿಮ್ಮ ಮೊನಿಟೈಸೇಷನ್ ಆಫ್ ಆಗೈತಿ. ಮತ್ತು ಸೆಕೆಂಡ್ ಸ್ಟೆಪ್ನಲ್ಲಿ ಯಾವ ಆಪ್ಷನ್ ಕ್ಲಿಕ್, ಮತ್ತು ಮೊದಲು ನಿಮ್ಮದು ಚಾನಲ್ ಮೊನಿಟೈಸ್ ಇತ್ತು, ಆಮೇಲೆ ಆಫ್ ಆಗೈತಿ. ಓಕೆ, ಇದು ಒಂದು ಮಾತು. ಮೊದಲು ಯಾವ ಜಿಮೇಲ್ ಐ ಡಿಯಿಂದ ಅದಕ್ಕೆ ಯಾವ ಆ್ಯಡ್ಸೆನ್ಸ್ ನೀವು ಲಿಂಕ್ ಮಾಡಿದಿರ ಅದಕ್ಕೆ ಅದೇ ಲಿಂಕ್ ಮಾಡಬೇಕು. ಈಗ ನಿಮ್ಮದು ಪ್ರಾಬ್ಲಮ್ ಸಾಲ್ವ್ ಆಗಿದ್ದರೆ ನೀವು ಅದಕ್ಕೆ ಮಾಡಬೇಕು. ಈ ನಿಮ್ಮ ಚಾನಲ್ ಕೂಡ ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ವಿದ್ಯಾರಾಜ್ ಎಡ್ಯೂ ಪಾಯಿಂಟ್ ಅಂತ ಒಂದು ಚಾನಲ್ ಇದೆ. ಇವರು 961 ವಿಡಿಯೋಸ್ಗಳನ್ನು ಹಾಕಿದ್ದಾರೆ. ನೋಡಿರಿ, ಎಲ್ಲರೂ ಕಲೀರಿ. ಯಾಕಂದರೆ ಇಲ್ಲಿ ಒಂದು ಚಾನಲ್ ಭಾಳ ಇಂಪಾರ್ಟೆಂಟ್ ಇದ್ದಂಥ ಚಾನಲ್ ಕೂಡ ನಾನು ಇಲ್ಲಿ ಓಪನ್ ಮಾಡ್ತೀನಿ. ಓಪನ್ ಮಾಡಿದ್ಮೇಲೆ ಇವ್ರು ಏನು ತಪ್ಪು ಮಾಡಿದ್ದಾರೆ ಅಂತ ಇಲ್ಲಿ ಗೊತ್ತಾಗ್ತೈತೆ ನಿಮ್ಗೆ. ಪಾಪ್ಯುಲರ್ ವಿಡಿಯೋದಾಗ ಹೇಳ್ತೀನಿ, 21,000 ವ್ಯೂಸ್ ಇದೆ. ಇದು ಯಾವ ನೀವು ಚಾನಲ್ನಾಗ ನೀವು ರಿವ್ಯೂಸ್ ಕಂಟೆಂಟ್ ಮಾಡಿದ್ರೆ ಅದು ಮೊದಲು ಡಿಲೀಟ್ ಮಾಡಿರಿ. ರಿವ್ಯೂಸ್ ಕಂಟೆಂಟ್ ಮಾಡ್ಕೊಂಡಿರುವಂಥ ವಿಡಿಯೋಸ್ಗಳನ್ನು ಡಿಲೀಟ್ ಮಾಡಿರಿ. ಪದೇ ಯೂಸ್ ಮಾಡಿರುವಂಥ ವಿಡಿಯೋಸ್ಗಳನ್ನು ಡಿಲೀಟ್ ಮಾಡಿರಿ. ಮ್ಯೂಸಿಕನ್ನು ಯೂಸ್ ಮಾಡಿ ಬರೀ ಅಕ್ಷರಗಳನ್ನು ತೋರಿಸ್ತಾ ಇದ್ದರೆ ಅದನ್ನು ಕೂಡ ಡಿಲೀಟ್ ಮಾಡಿರಿ. ಮತ್ತು ನಿಮ್ಮ ಸ್ವಂತ ವಾಯ್ಸ್ ಇರುವಂಥ ವಿಡಿಯೋಸ್ಗಳನ್ನು ಹಾಕಿರಿ. ಅದರಿಂದ ಮೊನಿಟೈಸೇಷನ್ ಆನ್ ಆಗುತ್ತೆ. ಮತ್ತು ನಿಮ್ಮದು ಕ್ವಶನ್ ಏನತ್ತಪ್ಪ ಅಂದ್ರೆ, ಸೆಕೆಂಡ್ ಸ್ಟೆಪ್ನಲ್ಲಿ ಯಾವ ಆಪ್ಷನ್ ಕ್ಲಿಕ್ ಮಾಡಬೇಕು? ನೋಡಿರಿ, ಸೆಕೆಂಡ್ ಆಪ್ಷನ್ನಲ್ಲಿ ನಿಮ್ಮದು ಆ್ಯಡ್ಸೆನ್ಸ್ ಲಿಂಕ್ ಮಾಡಿರಿ ಅಂತ ಹೇಳ್ತಿತ್ತಲ್ಲ, ಆವಾಗ ಅಲ್ಲಿ ಏನು ಮಾಡಬೇಕು ಅಂದರೆ, ನೀವು ನಿಮ್ಮ ಕಡೆ ಇದು ಆ್ಯಡ್ಸೆನ್ಸ್ ಅಕೌಂಟ್ ಐತೋ ಇಲ್ಲೋ ಅಂತ ಕೇಳ್ತಾನೆ. ಒಂದು ಇದ್ದರೆ ಎಸ್ ಐ ಹ್ಯಾವ್ ಎ ಆ್ಯಡ್ಸೆನ್ಸ್ ಅಕೌಂಟ್ ಅಂತ ನೀವು ಹೇಳಬೇಕು. ಮತ್ತು ಇಲ್ಲ ಅಂದರೆ ನೋ ಐ ಹ್ಯಾವ್ ನಾಟ್ ಎ ಆ್ಯಡ್ಸೆನ್ಸ್ ಅಕೌಂಟ್ ಅಂತ ಬಿಡ್ತೀನಿ, ನೋ ಅಂತ ಕ್ಲಿಕ್ ಮಾಡಬೇಕು. ಮತ್ತು ಒಬ್ಬರ ಹೆಸರಲ್ಲೇ ಆ್ಯಡ್ಸೆನ್ಸ್ ಅಕೌಂಟ್ ಆಕೈತಿ. ಇನ್ನೊಂದು ಸಲ ಮತ್ತೊಮ್ಮೆ ಏನರ ತಪ್ಪು ಮಾಡ್ಕೇಸಿಂದ ನಿಮ್ಮ ಹೆಸರಲ್ಲಿ ಇನ್ನೊಂದು ಆ್ಯಡ್ಸೆನ್ಸ್ ಅಕೌಂಟ್ ತೆಗಿಲಕ್ಕೆ ಹೋಗಿರಿ, ಮತ್ತು ಇಲ್ಲಿಗಂದ್ರೆ ರಿಜೆಕ್ಟ್ ಆಕೈತಿ. ಮೊದಲಿಂದು ಕೂಡ ಬಂದ್ ಆಕೈತಿ, ಎರಡನೇದು ಕೂಡ ಬಂದ್ ಆಕೈತಿ. ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ. ಮತ್ತು ಇದಕ್ಕೆ ಏನರೇ ನಿಮಗೆ ತಿಳಿಲಿಕ್ಕಂದ್ರೂ ಕೂಡ ನಮ್ಮ ಡಿಸ್ಕ್ರಿಪ್ಷನಲ್ಲಿ ನನ್ನ ವಾಟ್ಸಾಪ್ದ ನಂಬರ್ ಇದೆ, ಅದಕ್ಕೆ ನೀವು ವಾಟ್ಸಪ್ ಮಾಡ್ಬೋದು ಎಲ್ಲ ಸ್ಕ್ರೀನ್ಶಾಟ್. ಮತ್ತು ಏನಾದರೂ ಅಂಥ ತೊಂದರೆಗಳು ಇದ್ದರೆ ರೀಯೂಸ್ ಕಂಟೆಂಟ್ ನನಗೇನೈತಿ ಯೂಟ್ಯೂಬ್ದವನ ಕೈಯಾಗೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಮ್ಮದು ಚಾನಲ್ನಾಗಿಂದ ಎಲ್ಲ ವಿಡಿಯೋ ಡಿಲೀಟ್ ಮಾಡಬೇಕು. ಡಿಲೀಟ್ ಮಾಡ್ಕೇಸಿಂದ ಯಾವ ವಿಡಿಯೋ ಮೇಲೆ ರೀಸ್ ಬಂದೈತಿ ಅಂತ ನಿಮ್ಮ ಚಾನಲ್ ಮೇಲೆ ನಿಮ್ಮ ವಿಡಿಯೋ ನೀವು ಹುಡುಕಾಡಬೇಕು, ನೀವು ತೆಗಿಬೇಕು. ಈಗ 1,000 ವಿಡಿಯೋಸ್ ಹಾಕಿರಿ, ನೀವು 1,000 ವಿಡಿಯೋಸ್ ಹಾಕಿರಿ, ಇದಕ್ಕೆಲ್ಲ ನೀವು ಹುಡುಕಾಡಬೇಕು. ಶಾರ್ಟ್ನಲ್ಲಿ ಇರಲಿ, ಶಾರ್ಟ್ನಿಂದ ಕೂಡ ನಿಮಗೆ ರಿವ್ಯೂಸ್ ಕಂಟೆಂಟ್ ಬರ್ತೈತಿ. ಲಾಂಗ್ ವಿಡಿಯೋದಿಂದ ಕೂಡ ನಿಮಗೆ ರಿವ್ಯೂಸ್ ಕಂಟೆಂಟ್ ಬರ್ತೈತಿ. ನಿಮ್ಮ ಚಾನಲ್ ನಿಮ್ಮ ವಿಡಿಯೋ ನೀವೇ ಸೆಲೆಕ್ಟ್ ಮಾಡಿ ನೀವು ಅದಕ್ಕೆ ಗುರುತಿಸಬೇಕು. ನೀವು ಗುರುತಿಸಿ ಅದಕ್ಕೆ ಡಿಲೀಟ್ ಮಾಡಬೇಕು. ಆಮೇಲೆ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡೋ ಆಪ್ಷನ್ ಬಂದರೆ ನೀವು ಅಪ್ಲೈ ಮಾಡಿರಿ. ಎಷ್ಟು ಕಮೆಂಟ್ ಮಾಡಿರಿ, ಒಂದಕ್ಕೆ ಕಮೆಂಟ್ 20 ಸಲ ಬರೋದ್ರೆ ಏನಾಕೈತಿ? ಇದು ಗತಿ ಏನೈತಿ? ಇದು ಸ್ಪ್ಯಾಮ್ನಲ್ಲಿ ಹೋಗ್ತೈತಿ. ಇಷ್ಟೆಲ್ಲ ಕಮೆಂಟ್ ಮಾಡಬಾರ್ದು. ಒಂದು ಕಮೆಂಟ್ 2 ಕಮೆಂಟ್ ಮಾಡಿರಿ, ನಡಿತೈತಿ. ಅದಕ್ಕೆ ನಾ ಟೈಮ್ ಸಿಕ್ಕಾಗ ನನ್ನ ಚಾನಲ್ ಮ್ಯಾಗ ನಾನು ಹೋಗಿ ನನ್ನ ಕಮೆಂಟ್ಗಳು ಎಲ್ಲ ಓದ್ತೀನಿ. ಓದ್ಕೇಸಿ ನಿಮಗೆ ರಿಪ್ಲೈ ಕೊಡುವ ಪ್ರಯತ್ನ ಕೊಡ್ತೀನಿ. ರಿವ್ಯೂಸ್ ಕಂಟೆಂಟ್ ಒಂದು ದೊಡ್ಡ ರೋಗ. ರಿವ್ಯೂಸ್ ಕಂಟೆಂಟ್ ಬಂದೈತಿ, ಅದು ಪದೇ ಅದೇ ಬರ್ತೀರಿ ಸರ್ ನೀವು ನಮ್ಮ ಚಾನಲ್ ಆ್ಯಡ್ಸೆನ್ಸ್ ಕೇಳ್ತಾ ಇದೆ, ಪ್ಲೀಸ್ ಹೆಲ್ಪ್ ಮಾಡಿರಿ ಅಂತ. ಆ್ಯಡ್ಸೆನ್ಸ್ ನಿಮ್ಮ ಕಡೆ ಇದ್ದರೆ ನೀವು ಅಟ್ಯಾಚ್ ಮಾಡಿಲ್ಲ, ಇಲ್ಲ ಅಂದರೆ ಹೊಸದು ಕ್ರಿಯೇಟ್ ಮಾಡಿರಿ.
ಮೊದಲಂದ್ರಿ ರಿವ್ಯೂಸ್ ಕಂಟೆಂಟ್ದಿಂದ ನಮಗೆ ಮೊನಿಟೈಸೇಷನ್ ಆಫ್ ಆಗಿದೆ ಅಂದ್ರಿ. ಮೊನಿಟೈಸ್ ಇದ್ದಾಗ ಅದು ಆಫ್ ಆಗೈತಲ್ಲ, ಮೊನಿಟೈಸ್ ಇದ್ದಾಗ ನಿಮ್ಮ ಚಾನಲ್ ಆಫ್ ಆಗೈತಿ, ಐತಿ ನಿಮ್ಮ ಕಡೆ. ಆ್ಯಡ್ಸನ್ಸ್ ಅಕೌಂಟ್ಗೆ ಏನು ತಕ್ಲೀಫ್ ಇದು ಧಕ್ಕೆ ಆಗಿಲ್ಲ. ಆ್ಯಡ್ಸನ್ಸ್ ಅಕೌಂಟ್ ನಿಮ್ಮ ಕಡೆ ಮೊದಲು ಐತಿ, ಆವಾಗ ಅದು ಆಫ್ ಆಗೈತಲ್ಲ. ಈಗ ಆ್ಯಡ್ಸನ್ಸ್ ಅಕೌಂಟ್ ಮೊದಲಿಂದ ಐತಿ, ಈಗ ನಿಮ್ಮದು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದ್ದರೆ ಅದಕ್ಕೆ ಲಿಂಕ್ ಮಾಡಿರಿ. ನನ್ನ ಕಡೆ ಐತಿ ಅಂತ ನೀವು ಲಿಂಕ್ ಮಾಡಿರಿ, ಹೌದಿಲ್ಲ? ಯಾಕಂದರೆ ಎಲ್ಲ ಡ್ಯಾಶ್ಬೋರ್ಡ್ ನಿಮ್ಮ ಕಡೆ ಇದೆ. ನಿಮಗೆ ಏನು ನೋಟಿಫಿಕೇಶನ್ ಬಂದೈತಿ ಅಂತ ನನಗೆ ಗೊತ್ತಿಲ್ಲ. ನೀವು ಏನು ಬರ್ದಿರಲ್ಲ ಇಲ್ಲಿ, ಅದರ ಮೇಲೆ ನಾನು ಉತ್ತರ ಕೊಡಾಕತ್ತೀನಿ. ಇಲ್ಲಿ ಕ್ವಶನ್ ಏನು ಬರ್ದಿರಿ ಅದಕ್ಕೆ ಉತ್ತರ ಕೊಡಾಕತ್ತೀನಿ. ನಿಮ್ಮ ಡ್ಯಾಶ್ಬೋರ್ಡ್ ನನ್ನ ಕೈಯಾಗಿದ್ದರೆ ಇಲ್ಲಿ ಎಲ್ಲ ಪಾಸ್ವರ್ಡ್ ಮತ್ತು ಎಲ್ಲ ನನ್ನ ಕಡೆ ಆ್ಯಕ್ಸಸ್ ಇದ್ದರೆ ಎಲ್ಲ ನೋಡ್ಬೋದಿತ್ತು ನಾನು, ಹೌದಿಲ್ಲ? ಸರ್, ಮನೆಯಲ್ಲಿ ಫೆಸಿಲಿಟಿ ಇಲ್ಲ, ಆದರೂ YT ಮಾಡಬೇಕು ಅಂತ ತುಂಬ ಆಸೆ, ಬಟ್ ಆಗ್ತಿಲ್ಲ. ಸರ್, ನಿಮ್ಮ ವೈಯಕ್ತಿಕ ಅದು ಎಲ್ಲ ಇದು ಎಲ್ಲ ಇದು ನಿಮ್ಮ ಪ್ರಾಬ್ಲಮ್ಸ್ಗಳು. ನಾವೇನು ಹೇಳಕ್ಕೆ ಬರೋದಿಲ್ಲ. ನೀವು ಒಂದು ಸ್ಟಡಿ ಮಾಡ್ತಿದ್ರೆ ಸ್ಟಡಿ ಮಾಡ್ಕೊಂಡು ಇದು ಮಾಡಿರಿ. ಪಾರ್ಟ್ ಟೈಮ್ ಜಾಬ್ ತೊಗೊಂಡು ಮಾಡಿರಿ. ನೀವು ಟೈಮ್ ತೆಗಿಲೇಬೇಕು. ಟೈಮ್ ತೆಗೆದ್ಕೇಶಿಂದ ಇದು ಯೂಟ್ಯೂಬ್ ಮ್ಯಾಗ ಮಾಡಿರಿ. ಎಲ್ಲ ಫುಲ್ ಟೈಮ್ ಮಾಡಿ ಇಲ್ಲಿ ದುಡ್ಡು ಗಳಿಸಿನ ಅಂತ ಬರಬೇಡ್ರಿ. ಮೊದಲು ಪಾರ್ಟ್ ಟೈಮ್ ಮಾಡ್ಕೊಂಡು ಡೆಡಿಕೇಟೆಡ್ ಆಗಿ ಇದರಲ್ಲಿ ಕೆಲಸ ಮಾಡಿರಿ. ನಿಮಗೆ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಕ್ಕಾವ. ಯೂಟ್ಯೂಬ್ ವಿಡಿಯೋಗೆ ಕಮೆಂಟ್ ಮಾಡಿದರೆ ಸಮಸ್ಯೆ ಆಗುತ್ತಾ? ಭಾಳ ಕಮೆಂಟ್ ಮಾಡಿದರೆ ಏನೂ ಸಮಸ್ಯೆ ಆಗೋದಿಲ್ಲ. ಮತ್ತು ನಿಮ್ಮ ಚಾನಲ್ದ ಲಿಂಕ್ಗಳು ಯಾರದೇ ಯೂಟ್ಯೂಬರ್ದ ಕಮೆಂಟ್ ಸೆಕ್ಷನ್ಯಾಗ ಹೋಗಿ ಅಲ್ಲಿ ಲಿಂಕ್ ಪೇಸ್ಟ್ ಮಾಡಬಾರ್ದು. ಇಲ್ಲಿ ಭಾಳಷ್ಟು ಕಮೆಂಟ್ ಹಾಕಿರಲ್ಲ ನೀವು, ಈ ಕಮೆಂಟ್ ತೆಳಗಡೆ ಎಲ್ಲಾದರೂ ನೀವು ನಿಮ್ಮ ಚಾನಲ್ದ ಲಿಂಕ್ ಹಾಕಬಾರ್ದು. ನಿಮಗೆ ಅದು ಸ್ಪ್ಯಾಮ್ ಆಕೈತಿ. ಲಿಂಕ್ ಹಾಕಬಾರ್ದು ಯಾವತ್ತು. ಮತ್ತು ಸರ್, ನನ್ನ ಶಾರ್ಟ್ ವಿಡಿಯೋ ಅಪ್ಲೋಡ್ ಫೇಲ್ಡ್ ಆಗುತ್ತಿದೆ, ಸೊಲ್ಯೂಷನ್ ತಿಳಿಸಿ. ಯಾಕೆ ಮೊದಲು ನಿಮ್ಮ ಚಾನಲ್ಗೆಲ್ಲ ಏನ್ರಿ ಅದು ವೆರಿಫಿಕೇಷನ್ ಆಗೈತಿ ಇಲ್ಲಿ ನೋಡ್ಕೋರಿ. ಒಂದೊಂದು ಸಲ ಅದರಲ್ಲಿಂದ ಕೂಡ ಪ್ರಾಬ್ಲಮ್ ಆಕೈತಿ. ನೀವು ಸರಿಯಾಗಿ ಅಪ್ಲೋಡ್ ಮಾಡಿರಿ, ಆಕೈತಿ. ಎಲ್ಲರ ಕೊಟ್ಯಾಂತ ಮಂದಿದು ಅಪ್ಲೋಡ್ ಆಕೈತಿ, ನಿಮ್ದು ಯಾಕೆ ಫೇಲ್ ಆಕೈತಿ ರೀ? ನೆಟ್ ಐತಿಯಲ್ಲಿ ನೋಡಿರಿ, ಮೊಬೈಲ್ನಾಗ ನೆಟ್ ಇದ್ದರೆ ನೆಟ್ ಇಟ್ಕೊಂಡು ಅಪ್ಲೋಡ್ ಮಾಡಿರಿ. ಸರ್, ವ್ಯೂಸ್ ಬಳಸು ಮೊಬೈಲ್ ಯಾವುದು? ನಾನು ಬೆಳೆಸು ಮೊಬೈಲ್ ಯಾವುದು? ಮೈಕ್ ಯಾವುದು ಬಳಸ್ತೀರಾ? ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ. ಅವಶ್ಯ ಮಾಡ್ತೀನಿ. ನಾನು ಬಳಸ್ತಿರುವ ಈ ಮೈಕು ಇದೆ, ಒಂದು ಕಾಲರ್ ಮೈಕ್ ಇದೆ. ಇದರ ಹೆಸರು ಗ್ರೇನ್ ಏರೋ ಅಂತ. ಇದರದ್ದು ಲಿಂಕ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ತೊಗೋಬೋದು. ಇಲ್ಲಿ ಇನ್ನೊಂದು ಮೈಕ್ ಇದೆ, ಇದನ್ನು ಕೂಡ ಇದರದ್ದು ಲಿಂಕ್ ಕೂಡ ಒಂದು 2,500-3,000 ರೂಪಾಯಿ ಇದು ಅದ. ಇದು 2,000 ರೂಪಾಯಿದ ಇದು ಮೊಬೈಲ್ ಇದೆ. ಇದು ಒಂದು ಮೈಕ್ ಇದೆ. ಮತ್ತು ನಾನು ಬಳಸ್ತಿರೋ ಮೊಬೈಲ್ ವಿವೋ X80 ಬಂದಾಗ ವಿವೋ X80 ಅಂತ ಇದು 4K ಮೊಬೈಲ್ ಇದು. ಇದರಲ್ಲಿಂದ ಕೂಡ ಎಲ್ಲ ವಿಡಿಯೋ ಡ್ರಾಮಾ ಎಲ್ಲ ಇದರಲ್ಲಿಂದ ಶೂಟ್ ಮಾಡೋದು ನಾನು. ಈ ಥರ ಇದೆ ಸರ್. ನಾನು ಅಡುಗೆ ಬಗ್ಗೆ ನಾನೇ ಕ್ರಿಯೇಟ್ ಮಾಡಿ ಯೂಟ್ಯೂಬಲ್ಲಿ ರೀಲ್ಸಲ್ಲಿ ಇರೋ ಸಾಂಗ್ಸ್ ಯೂಸ್ ಮಾಡಿ ಯೂಟ್ಯೂಬ್ ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೀನಿ. ಇದರಿಂದ ಏನೂ ಪ್ರಾಬ್ಲಮ್ ಬರಲ್ಲ ಅಲ್ವಾ ಸರ್ ಅಂತ ಹೇಳ್ತಾರೆ. ಇವರೇ ಕ್ರಿಯೇಟ್ ಮಾಡಿರುವಂಥ ಇವ್ರ ಚಾನಲ್ ಕೂಡ ಚೆಕ್ ನೋಡೋಣ ಏನಿದೆ. ಸವಿತಾ ಸಂಗಮ್ ಬ್ಲಾಗ್ ಅಂತ, ಇದು ಒಳ್ಳೆ ಚಾನಲ್. ಆದರೆ ಇವರು 4 different hacks that you could implement today to get more followers on Instagram without posting more. In fact, this creator right here. Hi, welcome back to my YouTube channel. ಒಳ್ಳೆಯದು ಬ್ಲಾಗಿಂಗ್ ಚಾನಲ್ ಮಾಡ್ತಾಯಿದ್ದೀರಾ, ಒಳ್ಳೆ ಚಾನಲ್ ಮಾಡ್ತಾಯಿದ್ದೀರಾ ನೀವು ಸವಿತಾ ಅವರೇ. ಒಳ್ಳೆ ಚಾನಲ್ ಅದ ನಿಮ್ಮದು, ಬ್ಲಾಗಿಂಗ್ ವಿಡಿಯೋ ಮಾಡ್ತಾಯಿದ್ರಿ. ಹೀಗೆ ಕಷ್ಟಪಟ್ಟು ಹೀಗೆ ಎನರ್ಜಿಯಿಂದ ನೀವು ಮಾಡಿರಿ. ಮತ್ತು ಅದು ಹಾಡಾಗಿಡ ತೊಗೊಂಡು ಅದ್ರ ಮೇಲೆ ಇದು ಮಾಡ್ತೀರಿ. ಒಂದು ಶಾರ್ಟ್ ವಿಡಿಯೋ ಹಾಕಿದ್ರು ಕೂಡ ಶಾರ್ಟ್ ಬ್ಲಾಗ್ 1 ನಿಮಿಷದಲ್ಲಿ ಎಷ್ಟು ಕ್ಯೂರಿಯಾಸಿಟಿಯಾಗಿ ಎಷ್ಟು ಚಾಣಕ್ಯದಿಂದ ನೀವು ತೋರಿಸ್ತಿರಲ್ಲ, ನಿಮ್ಮದು ಅಷ್ಟು ಭಾಳ ಮುಖ್ಯ. ಮ್ಯೂಸಿಕಾಗಿ ಯೂಸ್ ಮಾಡ್ತೀರಿ, ಸ್ವಂತ ವಾಯ್ಸ್ ಇದೆ, ಒಳ್ಳೆಯದು ಫೇಸ್ ಇದೆ, ಒಳ್ಳೆ ವಾಯ್ಸ್ ಇದೆ. ಅದರಿಂದ ಜನರಿಗೆ ಅಟ್ರಾಕ್ಟ್ ಮಾಡುವ ಪ್ರಯತ್ನ ಮಾಡಿರಿ. ಇಲ್ಲಿ ಯೂಟ್ಯೂಬ್ ಶಾರ್ಟ್ ಒಳಗೆ ಇರುವಂಥ ಮ್ಯೂಸಿಕ್, ಯೂಟ್ಯೂಬ್ ಶಾರ್ಟ್ನಾಗ ಯೂಟ್ಯೂಬ್ ಯಾವ್ದು ರಿಕಮೆಂಡ್ ಮಾಡಿರ್ತಾನಲ್ಲ ಆ ಯೂಟ್ಯೂಬ್ ಶಾರ್ಟ್ನಾಗಿಂದ ಇರುವಂಥ ಮ್ಯೂಸಿಕ್ ತೊಗೊಂಡು ನೀವು ಅದಕ್ಕೆ ಅಪ್ಲೋಡ್ ಮಾಡಿದರೆ ಒಂದು ಸ್ವಲ್ಪ ವಾಯ್ಸ್ ಗೀಸ್ ಕೊಡ್ರಿ. ಆ ಮ್ಯೂಸಿಕ್ದ ಪರ್ಸೆಂಟೇಜ್ ಒಂದು ಸ್ವಲ್ಪ ಕಡಿಮೆ ಇಡ್ರಿ. ಇಡೀ ಸಾಂಗ ನೀವು ತೊಗೊಂಡ್ರೆ ಕೂಡ ಭಾಳ ಪ್ರಾಬ್ಲಮ್ ಆಕೈತಿ. ನಿಮ್ಮ ಶಾರ್ಟ್ ಮ್ಯೂಸಿಕನ್ನು ಯೂಸ್ ಮಾಡಿರಿ, ಏನೂ ಪ್ರಾಬ್ಲಮ್ ಬರೋಂಗಿಲ್ಲ. ಶಾರ್ಟ್ನಲ್ಲಿ 15 ಸೆಕೆಂಡ್ 30 ಸೆಕೆಂಡ್ ತೊಗೊಂಡು ಯೂಸ್ ಮಾಡಿದರೆ ಅದರಲ್ಲಿ ನಿಮ್ಮದು ಏನಾದರೂ ಕ್ರಿಯೇಟಿವಿಟಿ ಇರಬೇಕು. ಡೈರೆಕ್ಟಾಗಿ ಒಂದು ಚಿತ್ರ ತೊಗೊಂಡು ಒಂದು ಫೋಟೋ ತೊಗೊಂಡು ಯಾರ್ದೋ ಒಂದು ಎಲ್ಲಿದಾದ್ರೂ ಒಂದು ವಿಡಿಯೋ ತೊಗೊಂಡು ಎಲ್ಲಿ ಶಾರ್ಟ್ನಾಗಿಂದ ಒಂದು ಮ್ಯೂಸಿಕ್ ತೊಗೊಂಡು ಅಟ್ಯಾಚ್ ಮಾಡಿ ಅದಕ್ಕೆ ಹಾಕಿದರೆ ರೀಯೂಸ್ ಕಂಟೆಂಟ್ ಬರ್ತೈತಿ, ರಿಪೀಟೆಡ್ ಕಂಟೆಂಟ್ ಬರ್ತೈತಿ. ನಿಮ್ಮ ಕ್ರಿಯೇಟಿವಿಟಿ ಮ್ಯೂಸಿಕ್ನಂತೂ ಬೇರೆದವ್ರು ನಿಮ್ಗೆ ಕೊಡತ್ತಾನೆ, ಯೂಟ್ಯೂಬ್ದಾಗ ಮ್ಯೂಸಿಕ್ನು ಕೊಡತ್ತಾನೆ. ಆದರೆ ನಿಮ್ಮದು ಕ್ರಿಯೇಟಿವಿಟಿ ಏನೈತಿ, ನಿಮ್ಮದು ವಿಡಿಯೋ ಏನೈತಿ, ವಿಡಿಯೋದಾಗ ಏನು ತೋರಿಸ್ಲಾಗ್ತೀರಿ, ಜನರಿಗೆ ಎಜುಕೇಟ್ ಮಾಡುವ ಪ್ರಯತ್ನ ಮಾಡತ್ತೀರೋ ಇಲ್ಲ. ಅದು ಏನಾದರೂ ನಿಮ್ಗೆ ಏನರ ಬೇಕು, ಅದು ವ್ಯಾಲ್ಯೂ ಬೇಕು, ಅದಕ್ಕೆ ಆ ಕಂಟೆಂಟ್ಗೆ ಏನರ ವ್ಯಾಲ್ಯೂ ಬೇಕು, ಅದಕ್ಕೆ ಏನಾದರೂ ಬೆಲೆ ಬೇಕು, ಆವಾಗ ನಿಮ್ಮ ಚಾನಲ್ ಅದಕ್ಕೆ ಮೊನಿಟೈಸ್ ಆಗೋದು. ಇವತ್ತಿನ ಈ ಕಮೆಂಟ್ಗಳು ಇಷ್ಟು ಕಮೆಂಟ್ಗಳು ಬಂದಾವ, ಈಗ ನೋಡಿದ್ದೀನಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಚಾನಲ್ಗೆ ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ ಮೇಲೆ, ಮತ್ತು ಗೆಳೆಯ ಜೊತೆಗೆ ಈ ವಿಡಿಯೋ ಶೇರ್ ಮಾಡಿರಿ. ಶಿವನ ಮುಂದಿನ ಒಂದು ಒಳ್ಳೆ ವಿಡಿಯೋದೊಂದಿಗೆ ಅಲ್ಲಿ ತನಕ ನಮಸ್ಕಾರ.